ಅತ್ಯಾಚಾರ, ರಾಬರಿ, ಸುಲಿಗೆ ಕೇಸ್ಗಳಲ್ಲಿ ಜೈಲು ಪಾಲಾಗಿದ್ದವರು ಕೆಲ ದಿನಗಳ ಹಿಂದೆಯಷ್ಟೇ ಜಾಮೀನಿನ ಮೇಲೆ ಹೊರ ಬಂದಿದ್ರು. ರಿಲೀಸ್ ಆದ ತಕ್ಷಣವೇ ಮತ್ತೆ ಫೀಲ್ಡ್ಗೆ ಇಳಿದ ಆ ಗ್ಯಾಂಗ್ ಮತ್ತದೇ ಹಳೇ ಚಾಳಿ ಮುಂದುವರಿಸಿದ್ರು. ಒಂದೇ ರಾತ್ರಿ 4 ಕ್ರೈಮ್ಗಳನ್ನ ಮಾಡಿ ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಜೈಲಿನಿಂದ ರಿಲೀಸ್, ಕ್ಷಣಾರ್ಧದಲ್ಲೇ ಅರೆಸ್ಟ್. ರೌಡಿ ಗ್ಯಾಂಗ್ನಿಂದ ಮರ್ಡರ್ ಅಟೆಂಪ್ಟ್, ರಾಬರಿ ಸ್ಕೆಚ್. ಕೃಷ್ಣ ಜನ್ಮಸ್ಥಾನದಲ್ಲೂ ಬುದ್ಧಿ ಕಲಿಯದ ಕಿಡಿಗೇಡಿಗಳು. ಈ ಫೋಟೋಗಳಲ್ಲಿ ನೋಡ್ತಿರೋ ಈ ಆಸಾಮಿಗಳ ಹೆಸರು ವಿಘ್ನೇಶ್, ಪ್ರಜ್ವಲ್, ವಿಶಾಲ್. ಬೆಂಗಳೂರಿನ ವೆಸ್ಟ್ ಸೌತ್ ಡಿವಿಷನ್ ಪೊಲೀಸರಿಗೆ ತುಂಬಾನೇ ಬೇಕಾದ ಹಳೆ ಆಸಾಮಿಗಳು. ಕೊಲೆ, ಅತ್ಯಾಚಾರ, ಮನೆಗಳ್ಳತನ, ಹಲ್ಲೆ ಕೇಸ್ಗಳಲ್ಲಿ ಭಾಗಿಯಾಗಿ ರೌಡಿ ಶೀಟರ್ ಅನ್ನು ಪಟ್ಟ ಗಿಟ್ಟಿಸಿಕೊಂಡು ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದವರು. ಇತ್ತೀಚೆಗೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಬೇಲ್ ಮೇಲೆ ಹೊರ ಬಂದಿದ್ದ ಆರೋಪಿಗಳು ಜೈಲಿನಿಂದ ಹೊರ ಬರ್ತಾ ಇದ್ದಂತೆ ನಾಯಿ ಬಾಲ ಡೊಂಕು ಅನ್ನೋ ತರ ಹಳೆ ಚಾಳಿಯನ್ನೇ ಮುಂದುವರೆಸಿದ್ರು. ಮೊನ್ನೆ ಅಂದ್ರೆ ಭಾನುವಾರ ರಾತ್ರಿ ಗ್ಯಾಂಗ್ ಮೆಂಬರ್ಸ್ ಜೊತೆಗೂಡಿ ರೋಡಿಗಿಳಿದ ವಿಘ್ನೇಶ್, ಪ್ರಜ್ವಲ್ ಅಂಡ್ ವಿಶಾಲ್ ರಾಜರಾಜೇಶ್ವರಿ ನಗರದಲ್ಲಿ ಓರ್ವನ ಮೇಲೆ ಹಲ್ಲೆ ಮಾಡಿ ಬೈಕ್ ಕಸಿದುಕೊಂಡಿದ್ರು. ಬಳಿಕ ಕೆಂಗೇರಿ ಸಮೀಪ ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿ ರಾಬರಿ ಮಾಡಿದ್ರು. ಕೆಂಗೇರಿ ವ್ಯಾಪ್ತಿಯಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು ಮೊನ್ನೆ ನೈಟ್. ಕುಡುದೇಶಿಯಲ್ಲಿ ಒಂದು ವ್ಯಾಗನ್ ಕಾರಲ್ಲಿ ಮಾಡಿದ್ರು. ಅವರೆಲ್ಲ 5 ಜನ ಆರೋಪಿಗಳ ಪೈಕಿ 3 ಜನ ಸಿಕ್ಕಿದ್ರು. ಮೇನ್ ಆರೋಪಿ ಕೂಡ ಒಬ್ಬ ಸಿಕ್ಕಿದ್ದಾರೆ. ಬಟ್ ಇದ್ರ ಬಗ್ಗೆ ನಾವು ಆಲ್ರೆಡಿ ತುಂಬಾ ಅಲರ್ಟ್ ಇದ್ದೀವಿ. ಇಂಥದ್ರ ಬಗ್ಗೆ ನಾಕಾಬಂದೀಸ್ ಎಲ್ಲ ನಡೀತಾ ಇದೆ. ಇನ್ನು ಮುಂದಕ್ಕೆ ಏನು ಚುರುಕು ಮಾಡ್ತೀವಿ. ಇನ್ನು 2 ಕಡೆ ರಾಬರಿ ಮಾಡಿದವರು ಅಷ್ಟಕ್ಕೆ ಸುಮ್ಮನಿರಲಿಲ್ಲ. ನೇರವಾಗಿ ಕೆಂಗೇರಿ ಸಮೀಪದಲ್ಲೇ ಇದ್ದ ಬಾರ್ ಒಂದಕ್ಕೆ ಹೋಗಿ ಚಿಲ್ ಮಾಡಿದ್ದಾರೆ. ಬಳಿಕ ಹೊರಗೆ ಬಂದ ವಿಘ್ನೇಶ್ ಅಂಡ್ ಗ್ಯಾಂಗ್ ರಸ್ತೆಗೆ ಅಡ್ಡಲಾಗಿ ನಿಂತಿದ್ರು. ಆ ವೇಳೆ ಅದೇ ಮಾರ್ಗದಲ್ಲಿ ಬಂದ ವ್ಯಕ್ತಿಯೊಬ್ಬ ಸರ್ ದಾರಿ ಬಿಡಿ ಅಂದಿದ್ದ. ಅಷ್ಟಕ್ಕೆ ಕೆಂಡಾಮಂಡಲವಾದ ವಿಶಾಲ್ ನನಗೆ ಸೈಡ್ಗೆ ಹೋಗುವಂತೀಯಾ ಅಂತ ಡ್ರಾಗರ್ನಿಂದ ಹಲ್ಲೆ ಮಾಡಿ ಹೊಟ್ಟೆಗೆ ಬಲವಾಗಿ ಇರಿದ್ರೆ ಮತ್ತೊಬ್ಬ ಡ್ರಾಗರ್ ಕಿತ್ಕೊಂಡು ಮುಖದ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಹೀಗೆ ಎಸ್ಕೇಪ್ ಆಗೋ ವೇಳೆ ದಾರಿಯಲ್ಲಿ ಮತ್ತಿಬ್ಬರ ಮೊಬೈಲ್ಗಳನ್ನ ಎಗರಿಸಿದ್ದಾರೆ ಈ ಖತರ್ನಾಕ್ಗಳು. FIR ಆಗಿದೆ. ಆರೋಪಿ ಕೂಡ ಸಿಕ್ಕಿದ್ದಾರೆ. ಅವರು ಸ್ವಲ್ಪ ಅವ್ರಿಗೆ ಮೆಂಟಲಿ ಅನ್ಸೌಂಡ್ ಇದೆ ಅಂತ ಕಾಣ್ತದೆ. ಆದ್ರೆ ಅವರು ಒಂದು ಮೇಲ್ ಕೊಟ್ಟಿದ್ರು. ಆ ಮೇಲ್ ಬಗ್ಗೆ ಕೂಡ ನಾವು ವೆರಿಫೈ ಮಾಡಿದೀವಿ. ಅಂತ ಯಾವುದು ಸಮಸ್ಯೆ ಇಲ್ಲ. ಯಾವುದು ಹೆಸರು ಕೊಟ್ಟಿದ್ರು ಆ ಹೆಸರು ಆಕ್ಚುಲಿ ಅವ್ರ ಮಿಸಸ್ ಹೆಸರು ಇದೆ. ಆ ಮಿಸಸ್ ಬಟ್ ಯಾಕಂದ್ರೆ ಅವ್ರು ಸ್ವಲ್ಪ ಅವರು ಒಂದಕ್ಕೆ ಒಂದು ಟ್ಯಾಲಿ ಆಗ್ತಾ ಇಲ್ಲ ಏನ್ ಮಾತಾಡ್ತಾರೋ ನಾವು ನಿಬಾನ್ಸಲ್ಲಿ ಕೂಡ ಅವ್ರಿಗೆ ರೆಫರ್ ಮಾಡ್ತೀವಿ. ಒಂದೇ ರಾತ್ರಿಯಲ್ಲಿ ನಡೆದ 5 ಕೇಸ್ಗಳನ್ನು ಗಂಭೀರವಾಗಿ ಪರಿಗಣಿಸಿರೋ ಕೆಂಗೇರಿ ಪೊಲೀಸರು ದೂರುದಾರರು ನೀಡಿದ ದೂರಿನ ಮೇರೆಗೆ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ವಿಘ್ನೇಶ್ ಅಂಡ್ ಗ್ಯಾಂಗ್ನಲ್ಲಿ ಪ್ರಜ್ವಲ್ ಹಾಗೂ ವಿಶಾಲ್ನನ್ನ ಬಂಧಿಸಿ ತಲೆಮರೆಸಿಕೊಂಡಿರೋ ಮತ್ತೆ 3 ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.